ಹೆಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಬಾಲಿವುಡ್ ಅಂದ ತಕ್ಷಣ ನಿಮಗೆಲ್ಲ ನೆನಪಾಗೋದೆ ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ಗಳು, ಅವರ ಸ್ಟಾರ್ಡಮ್ಗಳು. ಆದರೆ ಬಾಲಿವುಡ್ನಲ್ಲಿ ಹೆಸರು ಮಾಡಬೇಕು, ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು ಅಂತ ಯಾವ ದಾರಿ ಹಿಡಿತಾರೆ, ಪ್ರಚಾರದಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ಏನೆಲ್ಲ ಮಾಡ್ತಾರೆ ಅನ್ನೋದು ಬಹುತೇಕರಿಗೆ ಗೊತ್ತೇ ಇಲ್ಲ. ಹಣದ ಆಸೆಯಿಂದ, ಪ್ರಚಾರದ ಹುಚ್ಚಿನಿಂದ, ಶೋ ಆಫ್ಗಾಗಿ, ತೋರ್ಪಡಿಕೆಗಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ಬಾಲಿವುಡ್ನಲ್ಲಿ ಸ್ಟಾರ್ ಆದ್ರೆ ಸಾಕು, ಅವರಿಗೆ ಯಾವುದೇ ತೊಂದರೆ ಇರೋದಿಲ್ಲ, ಬದುಕಿದ್ರೆ ಅವರ ರೀತಿ ಬದುಕಬೇಕು, ಜೀವನ ಅಂದರೆ ಅವರದ್ದು ಅಂತ ತುಂಬ ಜನ ಸಹಜವಾಗಿ ಈ ರೀತಿ ಯೋಚನೆ ಮಾಡ್ತಾರೆ. ಆದರೆ ಎಂತಹ ದೊಡ್ಡ ಸ್ಟಾರ್ ಆಗಿದ್ರೂ ಕೂಡ ತಪ್ಪು ಹೆಜ್ಜೆಗಳಿಂದ, ತಪ್ಪು ನಿರ್ಧಾರಗಳಿಂದ ತಮ್ಮ ವೈಯಕ್ತಿಕ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ. ಫ್ರೆಂಡ್ಸ್, ಇವತ್ತು ನಾವು ಮಾತನಾಡ್ತಾ ಇರೋದು ಕರಿಷ್ಮಾ ಕಪೂರ್ ಅವರ ಬಗ್ಗೆ. ಬಾಲಿವುಡ್ನಲ್ಲಿ ಒಂದು ಕಾಲದಲ್ಲಿ ಸ್ಟಾರ್ ಆಗಿ ಮಿಂಚಿದ್ದಂತಹ ಕರಿಷ್ಮಾ ಕಪೂರ್ ಅವರು ಯಾರು ಅನ್ನೋದು ನಿಮಗೆಲ್ಲ ಗೊತ್ತೇ ಇರುತ್ತೆ. ತಮ್ಮ ಡ್ಯಾನ್ಸ್ ಹಾಗೂ ನಟನೆಯ ಮೂಲಕ ಕೇವಲ ಬಾಲಿವುಡ್ನಲ್ಲಿ ಅಷ್ಟೇ ಅಲ್ಲದೆ ಭಾರತದಾದ್ಯಂತ ಹೆಸರಾದಂತಹ ನಟಿ, ಆಗಿನ ಕಾಲದ ಬಹುತೇಕ ಎಲ್ಲ ಸ್ಟಾರ್ಗಳ ಜೊತೆ ನಟಿಸಿ ದೊಡ್ಡ ಹೆಸರನ್ನ ಮಾಡಿದ್ದಂತಹ ನಟಿ, ಸಿನಿಮಾ ರಂಗದಲ್ಲಿ ದೊಡ್ಡ ಸ್ಟಾರ್ ಆಗಿ ಮಿಂಚಿದ್ದಂತಹ ಕರಿಷ್ಮಾ ತಮ್ಮ ವೈಯಕ್ತಿಕ ಜೀವನದಲ್ಲಿ ಮಾತ್ರ ನರಕ ಯಾತನೆಯನ್ನ ಅನುಭವಿಸಿದ್ರು. ಕರಿಷ್ಮಾ ಕಪೂರ್ ಹಾಗೂ ಅಭಿಷೇಕ್ ಬಚ್ಚನ್ ನಡುವಿನ ಪ್ರೀತಿ ಮುರಿದು ಬೀಳೋದಕ್ಕೆ ಕಾರಣವೇನು? ಫಸ್ಟ್ ನೈಟ್ ದಿನವೇ ಸ್ನೇಹಿತರ ಜೊತೆ ಮಲಗಲು ಒತ್ತಾಯಿಸಿದ್ದ ಕರಿಷ್ಮಾ ಕಪೂರ್ ಗಂಡ ಯಾರು ಗೊತ್ತಾ? ಹಣ ಆಸ್ತಿ ಹಿಂದೆ ಹೋದಂತಹ ಕರಿಷ್ಮಾ ಕಪೂರ್ ಏನೆಲ್ಲ ನೋವನ್ನ ಅನುಭವಿಸಿದ್ರು ಗೊತ್ತಾ? ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಾಲಿವುಡ್ನಲ್ಲಿ ದೊಡ್ಡ ಸ್ಟಾರ್ ಆಗಿ ಮಿಂಚಿದ್ದಂತಹ ಕರಿಷ್ಮಾ ಕಪೂರ್ ಅವರ ಬಗ್ಗೆ ನಿಮಗೆ ತಿಳಿಯದ ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಕರಿಷ್ಮಾ ಕಪೂರ್ ಹುಟ್ಟಿದ್ದು 1974ರಲ್ಲಿ ಮುಂಬೈನಲ್ಲಿ. ಇವರ ತಂದೆ ಬಾಲಿವುಡ್ನ ಸ್ಟಾರ್ ನಟ ರಣಧೀರ್ ಕಪೂರ್, ಇವರ ತಾಯಿ ಬಬಿತಾ, ಇನ್ನು ಇವರ ಸಹೋದರಿ ಕರೀನಾ ಕಪೂರ್, ಇನ್ನು ರಿಷಿ ಕಪೂರ್, ರಣವೀರ್ ಕಪೂರ್ ಇವರೆಲ್ಲರೂ ಕೂಡ ಹತ್ತಿರದ ಸಂಬಂಧಿಗಳು. ಕಪೂರ್ ಫ್ಯಾಮಿಲಿ ಅಂದ್ರೆ ಬಾಲಿವುಡ್ನಲ್ಲಿ ಬಹಳ ದೊಡ್ಡ ಹೆಸರು. ಕರಿಷ್ಮಾ ಚಿಕ್ಕವರಿರುವಾಗಲೇ ಅವರ ತಂದೆ ತಾಯಿ ಬೇರೆ ಬೇರೆ ಆಗ್ತಾರೆ. ಹೀಗಾಗಿ ಬಬಿತಾ ಅವರು ಕರಿಷ್ಮಾ ಮತ್ತು ಕರೀನಾ ಅವರನ್ನ ಬೆಳೆಸೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ನಂತರ ಕರಿಷ್ಮಾ ಕಪೂರ್ ತನ್ನ 17ನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ, ಪ್ರೇಮ್ ಕೈದಿ ಎಂಬ ಸಿನಿಮಾ ಮೂಲಕ. ಆದರೆ ಆರಂಭದ ದಿನಗಳಲ್ಲಿ ಕರಿಷ್ಮಾ ಕಪೂರ್ ನಟಿಸಿದಂತಹ ಬಹುತೇಕ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆಗ್ತಾ ಇದ್ವು. ಆದರೂ ಕೂಡ ಕರಿಷ್ಮಾ ಕಪೂರ್ ಸಿನಿಮಾ ರಂಗವನ್ನೇನು ಬಿಟ್ಟೋಗೋದಿಲ್ಲ. ನಂತರವೂ ಸಾಕಷ್ಟು ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾರೆ. ಅವುಗಳಲ್ಲಿ ಕೆಲವೊಂದಿಷ್ಟು ಸಿನಿಮಾಗಳು ಮಾತ್ರ ಹಿಟ್ ಆಗ್ತಾ ಇದ್ವು. ಅದನ್ನ ಹೊರತುಪಡಿಸಿ ಬಹುತೇಕ ಎಲ್ಲ ಸಿನಿಮಾಗಳು ಫ್ಲಾಪ್ ಆಗ್ತಾ ಇದ್ವು. ಆದರೂ ಕೂಡ ಸಿನಿಮಾ ರಂಗದಲ್ಲಿ ಕರಿಷ್ಮಾ ಕಪೂರ್ ಸ್ಟಾರ್ ನಟಿಯಾಗಿ ಗುರುತಿಸಿಕೊಂಡಿದ್ರು. ಎಷ್ಟೇ ಹಣ ಇದ್ರೂ ಕೂಡ ತಮ್ಮ ವೈಯಕ್ತಿಕ ಜೀವನದಲ್ಲಿ ಮಾತ್ರ ಆಗಾಗ ಎಡವುತ್ತಲೇ ಬಂದರು. ಜಿಗರ್ ಎಂಬ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಕರಿಷ್ಮಾ ಕಪೂರ್ ಹಾಗೂ ಅಜಯ್ ದೇವ್ಗನ್ ಮಧ್ಯ ಪ್ರೀತಿ ಶುರುವಾಗುತ್ತೆ. ನಂತರದ ದಿನಗಳಲ್ಲಿ ಸಾಕಷ್ಟು ಕಡೆ ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ತಾ ಇರ್ತಾರೆ. ಇನ್ನೇನು ಇವರಿಬ್ರು ಮದುವೆ ಆಗ್ತಾರೆ ಅನ್ನೋ ಸುದ್ದಿಗಳು ಕೂಡ ಹರಡುತ್ತೆ. 1992ರಲ್ಲಿ ಇವರ ಪ್ರೀತಿ ಶುರುವಾಗಿರುತ್ತೆ. ನಂತರ 1995ರಲ್ಲಿ ಇವರಿಬ್ಬರ ಮಧ್ಯ ಬ್ರೇಕಪ್ ಆಗುತ್ತೆ. ನಂತರ ಕರಿಷ್ಮಾ ಕಪೂರ್ ಅಭಿಷೇಕ್ ಬಚ್ಚನ್ ಜೊತೆಗಿನ ವಿಚಾರವಾಗಿ ಬಹಳ ದೊಡ್ಡ ಸುದ್ದಿ ಆಗ್ತಾರೆ. ಅಭಿಷೇಕ್ ಬಚ್ಚನ್ ಹಾಗೂ ಕರಿಷ್ಮಾ ಕಪೂರ್ ಇಬ್ಬರು ಕೂಡ ಪ್ರೀತಿಗೆ ಬೀಳ್ತಾರೆ. ಇಡೀ ಬಾಲಿವುಡ್ ತುಂಬ ಈ ಒಂದು ಸುದ್ದಿ ಹರಡುತ್ತೆ. ಎರಡೂ ಫ್ಯಾಮಿಲಿಗಳು ಬಾಲಿವುಡ್ನಲ್ಲಿ ಪ್ರತಿಷ್ಠಿತ ಫ್ಯಾಮಿಲಿಗಳು ಆಗಿದ್ರಿಂದ ಇಬ್ಬರ ಫ್ಯಾಮಿಲಿಯವರು ಕೂಡ ಈ ಪ್ರೀತಿಗೆ ಒಪ್ಪಿಗೆ ಸೂಚಿಸ್ತಾರೆ. ಬಹಿರಂಗ ವೇದಿಕೆಯಲ್ಲಿ ಜಯಾ ಬಚ್ಚನ್ ಕರಿಷ್ಮಾ ಕಪೂರ್ ನನ್ನ ಸೊಸೆ ಅಂತ ಘೋಷಣೆ ಮಾಡಿಬಿಡ್ತಾರೆ. ನಂತರ 2002ರಲ್ಲಿ ಎಂಗೇಜ್ಮೆಂಟ್ ಕೂಡ ಆಗಿಬಿಡುತ್ತೆ. ಇನ್ನೇನು ಇವರಿಬ್ಬರು ಮದುವೆ ಆಗೋದು ಪಕ್ಕಾ ಅಂತ ಎಲ್ಲರೂ ಕೂಡ ಅಂದುಕೊಂಡಿರ್ತಾರೆ. ಆದರೆ ಕರಿಷ್ಮಾ ಕಪೂರ್ ಅವರ ತಾಯಿ ಬಬಿತಾ ಒಂದು ಷರತ್ತನ್ನ ಹಾಕ್ತಾರೆ. ಯಾಕಂದ್ರೆ 2002ರ ಸಮಯದಲ್ಲಿ ಕರಿಷ್ಮಾ ಕಪೂರ್ ತುಂಬಾನೇ ಬ್ಯುಸಿ ಆಗಿರ್ತಾರೆ, ಸಾಲು ಸಿನಿಮಾಗಳನ್ನ ಮಾಡ್ತಾ ಇರ್ತಾರೆ. ಅದೇ ಅಭಿಷೇಕ್ ಬಚ್ಚನ್ ವಿಚಾರದಲ್ಲಿ ಅಮಿತಾಬ್ ಬಚ್ಚನ್ ಮಗ ಆಗಿದ್ರು ಕೂಡ ಸಾಲು ಸಿನಿಮಾಗಳು ಫ್ಲಾಪ್ ಆಗ್ತಾ ಇರುತ್ತೆ. ಹೀಗಾಗಿ ಬಬಿತಾ ಅವರಿಗೆ ಭಯ ಇರುತ್ತೆ. ಮತ್ತೊಂದು ಕಡೆ ಅಮಿತಾಬ್ ಬಚ್ಚನ್ ಶುರು ಮಾಡಿದ್ದಂತಹ ಪ್ರೊಡಕ್ಷನ್ ಹೌಸ್ ಕೂಡ ಲಾಸ್ನಲ್ಲಿ ಇರುತ್ತೆ. ಒಂದು ರೀತಿಯಲ್ಲಿ ಅಮಿತಾಬ್ ಬಚ್ಚನ್ ಅವರ ಕುಟುಂಬ ಆರ್ಥಿಕವಾಗಿ ಮೇಲೆ ಬರೋದಕ್ಕೆ ಕಷ್ಟಪಡ್ತಾ ಇರುತ್ತೆ. ಹೀಗಾಗಿ ಬಬಿತಾ ಒಂದು ಷರತ್ತನ್ನ ಹಾಕ್ತಾರೆ. ಅದೇನು ಅಂದ್ರೆ, ನಿಮ್ಮ ಆಸ್ತಿಯಲ್ಲಿ ಅರ್ಧದಷ್ಟು ಆಸ್ತಿಯನ್ನ
ಅಭಿಷೇಕ್ ಬಚ್ಚನ್ ಅಥವಾ ಕರಿಷ್ಮಾ ಕಪೂರ್ ಹೆಸರಿಗೆ ಮಾಡಬೇಕು ಅಂತ ಷರತ್ತನ್ನ ಹಾಕ್ತಾರೆ. ಇದಕ್ಕೆ ಜಯಾ ಬಚ್ಚನ್ ಕೂಡ ನಿರಾಕರಿಸ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ ಕರಿಷ್ಮಾ ಮತ್ತು ಅಭಿಷೇಕ್ ಪ್ರೀತಿ ಕೂಡ ಬ್ರೇಕಪ್ ಆಗಿಬಿಡುತ್ತೆ. ಈ ಒಂದು ಸುದ್ದಿ ಬಾಲಿವುಡ್ನಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. ಮದುವೆಗೂ ಮೊದಲೇ ಆಸ್ತಿಯಲ್ಲಿ ಭಾಗ ಕೇಳಿದ ಕರಿಷ್ಮಾ ಕಪೂರ್ ಅಂತ ಜನ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಒಂದಿಷ್ಟು ದಿನಗಳ ಕಾಲ ಬಾಲಿವುಡ್ನಲ್ಲಿ ಇದೇ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದ ಕರಿಷ್ಮಾ ಕಪೂರ್ ಇದರಿಂದ ನನ್ನ ವೈಯಕ್ತಿಕ ಜೀವನಕ್ಕೆ ಏನಾದರೂ ತೊಂದರೆ ಆಗ್ಬೋದು ಎಂಬ ಕಾರಣಕ್ಕೆ ತಕ್ಷಣವೇ ಬಿಸ್ನೆಸ್ ಮ್ಯಾನ್ ಆಗಿದ್ದ ಸುಜಯ್ ಕಪೂರ್ನ 2003ರಲ್ಲಿ ಮದುವೆ ಆಗ್ತಾರೆ. ಇವರಿಬ್ಬರ ಮಧ್ಯ ಪ್ರೀತಿ ಏನೂ ಇರೋದಿಲ್ಲ. ಆದರೆ ಸುಜಯ್ ಕಪೂರ್ ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಇವನ ಕಂಪ್ನಿ ಕೂಡ ಟಾಪ್ನಲ್ಲಿ ಇರುತ್ತೆ. ಬಹಳ ದೊಡ್ಡ ಶ್ರೀಮಂತ ಕೂಡ ಆಗಿರ್ತಾನೆ. ಅಭಿಷೇಕ್ ಬಚ್ಚನ್ ಜೊತೆ ಬ್ರೇಕಪ್ ಆದಮೇಲೆ ಕರಿಷ್ಮಾ ಕಪೂರ್ ಬಗ್ಗೆ ಬಾಲಿವುಡ್ನಲ್ಲಿ ಸಾಕಷ್ಟು ನೆಗೆಟಿವ್ ಸುದ್ದಿಗಳು ಹರಿದಾಡ್ತಾ ಇರುತ್ತೆ. ಈ ರೀತಿ ಮಾತನಾಡೋರ ಬಾಯಿ ಮುಚ್ಚಿಸಬೇಕು ಅಂದರೆ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನೇ ಮದುವೆ ಆಗಬೇಕು, ಐಷಾರಾಮಿ ಜೀವನ ಮಾಡಬೇಕು, ಲೈಫ್ನಲ್ಲಿ ಬಹಳ ಖುಷಿಯಾಗಿ ಇರಬೇಕು ಅಂತ ಸುಜಯ್ ಕಪೂರ್ ಜೊತೆಗೆ ಮದುವೆ ಆಗ್ತಾರೆ. ಮದುವೆಯಾದ ನಂತರ 2 ಮಕ್ಕಳು ಕೂಡ ಜನಿಸ್ತಾರೆ. ನಂತರ 2010ರಲ್ಲಿ ಇವರಿಬ್ಬರು ಬೇರೆ ಬೇರೆ ಆಗ್ತಾರೆ ಅನ್ನೋ ಸುದ್ದಿಗಳು ಕೂಡ ಹರಡುತ್ತೆ. ನಂತರ 2016ರಲ್ಲಿ ಇಬ್ರು ಕೂಡ ಡೈವರ್ಸ್ ಅನ್ನ ತಗೊಳ್ತಾರೆ. ಆದ್ರೆ ಇಷ್ಟು ವರ್ಷ ಚೆನ್ನಾಗಿದ್ದಂತಹ ಇವರು ಈಗ ಯಾಕೆ ಡೈವರ್ಸ್ ಅನ್ನ ತಗೊಳ್ತಾ ಇದ್ದಾರೆ ಅಂತ ಮತ್ತೆ ಕರಿಷ್ಮಾ ಕಪೂರ್ ಸಾಕಷ್ಟು ಸುದ್ದಿ ಆಗ್ತಾರೆ. ಅದರಲ್ಲೂ ಕರಿಷ್ಮಾ ಕಪೂರ್ ಬಗ್ಗೆ ಸಾಕಷ್ಟು ನೆಗೆಟಿವ್ ನ್ಯೂಸ್ಗಳು ಹರಡೋದಕ್ಕೆ ಶುರುವಾಗುತ್ತೆ. ನಂತರ ಕರಿಷ್ಮಾ ಕಪೂರ್ ತಮ್ಮ ಎಲ್ಲ ವಿಚಾರಗಳನ್ನು ಬಹಿರಂಗಪಡಿಸ್ತಾ ಹೋಗ್ತಾರೆ. ಯಾವುದೇ ಮುಚ್ಚುಮರೆ ಇಲ್ಲದೆ ತಮ್ಮ ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ಹಣ ಇದೆ, ಆಸ್ತಿ ಇದೆ, ಆರ್ಥಿಕವಾಗಿ ತುಂಬ ಶ್ರೀಮಂತರು ಅಂತ ಮದುವೆ ಆಗೋಕ್ಕೂ ಮುನ್ನ ಎಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಕರಿಷ್ಮಾ ಕಪೂರ್ ಅವರು ಹೇಳ್ತಾರೆ. ಅಷ್ಟಕ್ಕೂ ಕರಿಷ್ಮಾ ಲೈಫ್ನಲ್ಲಿ ಅಂಥದ್ದೇನಾಯಿತು ಅನ್ನೋದನ್ನು ನೋಡೋದಾದರೆ ಕರಿಷ್ಮಾ ಹಾಗೂ ಸಂಜಯ್ ಕಪೂರ್ ಮದುವೆ ಬಹಳ ಗ್ರ್ಯಾಂಡ್ ಆಗಿ ಆಗಿರುತ್ತೆ. ಬಹಳ ಹಣವನ್ನೇ ಖರ್ಚು ಮಾಡಿ ದುಬಾರಿ ಮದುವೆಯನ್ನೇ ಮಾಡಿರ್ತಾರೆ. ನಂತರ ಫಸ್ಟ್ ನೈಟ್ ಸಮಯದಲ್ಲಿ ಕರಿಷ್ಮಾ ಕಪೂರ್ಗೆ ಶಾಕ್ ಕಾದಿರುತ್ತೆ. ಸುಜಯ್ ಕಪೂರ್ ಮೊದಲ ದಿನವೇ ಕರಿಷ್ಮಾ ಮುಂದೆ ಒಂದು ಬೇಡಿಕೆಯನ್ನ ಇಡ್ತಾನೆ. ಅದೇನು ಅಂದ್ರೆ, ನೀನು ನನ್ನ ಜೊತೆ ಹಾಸಿಗೆ ಹಂಚ್ಕೊಳ್ಳೋದು ಮಾತ್ರವಲ್ಲ, ನನ್ನ ಫ್ರೆಂಡ್ಸ್ಗಳ ಜೊತೆಗೂ ನೀನು ಮಲಗಬೇಕು. ನಮ್ಮೆಲ್ಲರ ಬದುಕಿನಲ್ಲಿ ಇದು ಕಾಮನ್, ನಾವೆಲ್ಲ ಇದೇ ರೀತಿ ಇದ್ದೀವಿ. ನೀನು ನನ್ನ ಫ್ರೆಂಡ್ಸ್ ಜೊತೆಗೂ ಕೂಡ ಹಾಸಿಗೆ ಹಂಚ್ಕೋಬೇಕು, ಅವರ ಜೊತೆಗೂ ಕೂಡ ನಿನ್ನ ದೇಹವನ್ನ ಶೇರ್ ಮಾಡ್ಕೋಬೇಕು ಅಂತ ಷರತ್ತನ್ನ ಹಾಕ್ತಾನೆ. ಆದ್ರೆ ಕರಿಷ್ಮಾ ಕಪೂರ್ ಇದನ್ನೆಲ್ಲ ಕೇಳಿ ಒಂದು ಕ್ಷಣ ಶಾಕ್ ಆಗಿ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಪೋದಿಲ್ಲ ಅಂತ ವಿರೋಧ ವ್ಯಕ್ತಪಡಿಸ್ತಾರೆ. ಇಲ್ಲಿಂದ ಸುಜಯ್ ನಿರಂತರವಾಗಿ ಕರಿಷ್ಮಾ ಕಪೂರ್ಗೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾನೆ. ಹೊಡೆಯೋದ್ರಿಂದ ಹಿಡಿದು ಎಲ್ಲಾ ರೀತಿಯಲ್ಲೂ ಕರಿಷ್ಮಾ ಕಪೂರ್ಗೆ ಕಿರುಕುಳ ಕೊಡ್ತಾ ಇರ್ತಾನೆ. ಅದರಲ್ಲೂ ಸುಜಯ್ ಕಪೂರ್ಗೆ ಕರಿಷ್ಮಾ ಕಪೂರ್ ಬಗೆಗಿನ ಎಲ್ಲಾ ವಿಚಾರವೂ ಕೂಡ ಗೊತ್ತಿರುತ್ತೆ. ಅಭಿಷೇಕ್ ಬಚ್ಚನ್ ಜೊತೆಗಿನ ಪ್ರೀತಿ, ಕರಿಷ್ಮಾ ಕಪೂರ್ ಹಳೆಯ ಪ್ರೀತಿ ಪ್ರೇಮದ ಎಲ್ಲಾ ವಿಚಾರವೂ ಗೊತ್ತಿರುತ್ತೆ. ಇದರ ಜೊತೆಗೆ ನಾನೊಬ್ಬ ಶ್ರೀಮಂತ ಅನ್ನೋ ಕಾರಣಕ್ಕೆ ಇವಳು ನನ್ನನ್ನು ಮದುವೆ ಆಗಿರೋದು, ಸಿನಿಮಾದವರು ಅಂದರೆ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಅಂತ ಕರಿಷ್ಮಾ ಕಪೂರ್ನ ಮದುವೆ ಆಗಿರ್ತಾನೆ. ಆದರೆ ಮದುವೆಯ ಬಳಿಕ ಕರಿಷ್ಮಾ ಕಪೂರ್ ಸುಜಯ್ ಮಾತಿಗೆ, ಅವನ ಷರತ್ತಿಗೆ ಒಪ್ಪಿಕೊಳ್ಳೋದಿಲ್ಲ. ಹೀಗಾಗಿ ಪ್ರತಿದಿನವೂ ಕೂಡ ಕಿರುಕುಳ ಕೊಡ್ತಾ ಇರ್ತಾನೆ. ಕೊನೆಗೆ ಸುಜಯ್ ಕಪೂರ್ ಯಾವ ಹಂತಕ್ಕೆ ಹೋಗ್ತಾನೆ ಅಂದರೆ, ತನ್ನ ಹೆಂಡತಿಯನ್ನ ಅಂದರೆ ಕರಿಷ್ಮಾ ಕಪೂರ್ನ ತನ್ನ ಫ್ರೆಂಡ್ಸ್ಗಳ ಮುಂದೆ ಹರಾಜಿಗೆ ಇಡ್ತಾನೆ. ಯಾವ ರೀತಿ ಅಂದರೆ, ಯಾರು ಜಾಸ್ತಿ ಹಣವನ್ನ ಬಿಡ್ ಮಾಡ್ತಾರೋ ಅವರು ಕರಿಷ್ಮಾ ಕಪೂರ್ ಜೊತೆಗೆ ಮಲಗ್ಬೋದು, ಕರಿಷ್ಮಾ ಕಪೂರ್ ಯಾರ ಜೊತೆ ಬೇಕಾದರೂ ಮಲಗೋದಕ್ಕೆ ರೆಡಿ ಇದ್ದಾಳೆ ಅಂತ ಸುಜಯ್ ಕಪೂರ್ ಕರಿಷ್ಮಾ ಕಪೂರ್ನ ಹರಾಜು ಹಾಕ್ತಾನೆ. ಈ ಸುಜಯ್ ಕಪೂರ್ ಯಾವ ರೀತಿ ಇದ್ದ ಅಂದರೆ, ತನ್ನ ಎಲ್ಲ ಫ್ರೆಂಡ್ಸ್ಗಳ ಪತ್ನಿಯರ ಜೊತೆಗೂ ಮಲ್ಕೊಳ್ತಾ ಇದ್ದ, ಅವರ ಜೊತೆಗೆ ಎಲ್ಲ ರೀತಿಯಲ್ಲೂ ತನ್ನ ದೇಹವನ್ನ ಶೇರ್ ಮಾಡ್ಕೊಳ್ತಾ ಇದ್ದ. ಇದಷ್ಟೇ ಅಲ್ಲದೆ ಸುಜಯ್ ಕಪೂರ್ ಕರಿಷ್ಮಾ ಕಪೂರ್ ಜೊತೆಗೆ ಮದುವೆ ಆಗೋದಕ್ಕೂ ಮೊದಲೇ ಒಂದು ಮದುವೆಯನ್ನ ಆಗಿದ್ದ, ಆಕೆಯ ಜೊತೆಗೂ ಸಂಬಂಧದಲ್ಲಿದ್ದ. ಇದರ ಜೊತೆಗೆ ಕರಿಷ್ಮಾ ಕಪೂರ್ಗೂ ಇದಕ್ಕೆ ಒತ್ತಾಯ ಮಾಡ್ತಾ ಇದ್ದ. ಇನ್ನು ಇವನ ಫ್ರೆಂಡ್ಸ್ಗಳು ಕೂಡ ಇದೇ ರೀತಿ ಇರ್ತಾರೆ. ತಮ್ಮ ತಮ್ಮ ಪತ್ನಿಯರನ್ನ ಶೇರ್ ಮಾಡಿಕೊಂಡು ಇದು ಕಾಮನ್ ಅನ್ನೋ ರೀತಿಯಲ್ಲಿ ಬದುಕ್ತಾ ಇರ್ತಾರೆ. ನಂತರ ಕರಿಷ್ಮಾ ಕಪೂರ್ಗೆ ಸುಜಯ್ ಜೊತೆಗೆ ಇನ್ಮುಂದೆ ಜೀವನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದು ಬಿಡುತ್ತೆ. 2003ರಲ್ಲಿ ಇವರು ಮದುವೆ ಆಗಿರ್ತಾರೆ. ಹೆಚ್ಚು ಕಮ್ಮಿ 4ರಿಂದ 5 ವರ್ಷ ಹೇಗೋ ಇದನ್ನೆಲ್ಲ ಸಹಿಸ್ಕೊಂಡು ಬರ್ತಾರೆ. ಕೊನೆಗೆ ಸುಜಯ್ ಜೊತೆಗೆ ಬದುಕೋದು ಸಾಧ್ಯವೇ ಇಲ್ಲ ಅಂತ ಬಂದಾಗ ತಮ್ಮ ತಂದೆ ತಾಯಿ ಬಳಿ ಇದನ್ನೆಲ್ಲ ಹೇಳ್ಕೊಳ್ತಾರೆ. ನಂತರ 2010ರಲ್ಲೇ ಡೈವರ್ಸ್ಗೆ ಮುಂದಾಗ್ತಾರೆ.
ಕೊನೆಗೆ 2016ರಲ್ಲಿ ಡೈವರ್ಸ್ ಸಿಗುತ್ತೆ. ನಂತರ ತಮ್ಮ ಮಕ್ಕಳನ್ನ ತಾವೇ ಕರ್ಕೊಂಡು ಬಂದು ಸಾಕ್ತಾರೆ. ಕರಿಷ್ಮಾ ಕಪೂರ್ ಹೇಳಿದ್ದಂತಹ ಕತೆ ಕೇವಲ ಬಾಲಿವುಡ್ನಲ್ಲಿ ಅಷ್ಟೇ ಅಲ್ಲದೆ ಇಡೀ ದೇಶದ ತುಂಬ ಸಂಚಲನವನ್ನೇ ಹಬ್ಬಿಸಿತ್ತು. ಹಣ ಇದೆ ಅನ್ನೋ ಕಾರಣಕ್ಕೆ, ಶ್ರೀಮಂತ ಕುಟುಂಬ ಅನ್ನೋ ಕಾರಣಕ್ಕೆ ಪ್ರೀತಿ ಮಾಡೋದು ಅಥವಾ ಮದುವೆಯಾಗೋ ಮುನ್ನ ಯೋಚನೆ ಮಾಡಬೇಕು ಅಂತ ಪ್ರತಿಯೊಬ್ಬರು ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಕರಿಷ್ಮಾ ಕಪೂರ್ ಅವರ ಕಥೆಯನ್ನ ಕೇಳಿ ಬಾಲಿವುಡ್ನ ಅದೆಷ್ಟೋ ಜನ ಕಲಾವಿದರುಗಳು ಕೂಡ ಎಚ್ಚೆತ್ಕೊಳ್ತಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.